Hi everyone. Yesterday class we are discuss about meaning of cost accounting, definition of cost accounting, and nature of cost accounting. Right? Okay. Today we are going to discuss about scope of cost accounting and functions of cost accounting. First, scope of cost accounting. Scope of cost accounting means what exactly we study in cost accounting. So the scope of cost accounting is wide. It covers the following aspects. Scope means ವ್ಯಾಪ್ತಿ ಅಂತ ಹೇಳಿದ್ರೆ ಕಾಸ್ಟ್ ಅಕೌಂಟಿಂಗಲ್ಲಿ ನಾವು ಎಕ್ಸಾಕ್ಟ್ಲಿ ಏನನ್ನು ಸ್ಟಡಿ ಮಾಡ್ತೀವಿ, ಕಾಸ್ಟ್ ಅಕೌಂಟಿಂಗ್ ಎಲ್ಲಿವರೆಗೆ ಹರಡ್ಕೊಂಡಿದೆ, ಇಂಡಸ್ಟ್ರೀಸಲ್ಲಿ ಯಾವ್ಯಾವ ಥರದಕ್ಕೆ ಕಾಸ್ಟ್ ಅಕೌಂಟಿಂಗನ್ನು ಯೂಸ್ ಮಾಡ್ತಾರೆ ಅನ್ನೋದನ್ನೇ ಸ್ಕೋಪ್ ಆಫ್ ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ಬಿಟ್ಟು ಕರೀತಾರೆ. ದಟ್ಸ್ ಫಸ್ಟ್ ಒನ್, ಟೆಕ್ನಿಕ್ಸ್ ಆ್ಯಂಡ್ ಪ್ರೊಸೆಸ್ ಆಫ್ ಕಾಸ್ಟಿಂಗ್. Techniques of costing involves classification of cost and allocation and apportionment of expenses. Process of costing is concerned with the routine ascertainment of cost with the formal and select procedure. ಟೆಕ್ನಿಕ್ ಆಫ್ ಕಾಸ್ಟಿಂಗಲ್ಲಿ ಏನಿರುತ್ತೆ ಅಂತ ಹೇಳಿದರೆ, ಎಕ್ಸ್ಪೆನ್ಸಸ್ಸನ್ನು ಯಾವ ರೀತಿ ಕ್ಲಾಸಿಫಿಕೇಷನ್ ಮಾಡ್ತಾರೆ, ಕಾಸ್ಟನ್ನು ಯಾವ ರೀತಿ ಕ್ಲಾಸಿಫಿಕೇಷನ್ ಮಾಡ್ತಾರೆ ಮತ್ತು ಯಾವ ಥರ ಅಲೋಕೇಶನ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಟೆಕ್ನಿಕ್ಸ್ ಹೇಳಿದ್ರೆ, ಈ ಪ್ರೊಸೆಸ್ಸಲ್ಲಿ ಏನಿರುತ್ತೆ, ಇಟ್ ಕನ್ಸರ್ನ್ ವಿತ್ ದಿ ರುಟೀನ್ ಅಸರ್ಟೈನ್ಮೆಂಟ್ ಆಫ್ ಕಾಸ್ಟ್ ವಿತ್ ದಿ ಫಾರ್ಮಲ್ ಆ್ಯಂಡ್ ಸಿಲೆಕ್ಟೆಡ್ ಪ್ರೊಸೀಜರ್ಸ್. ಸಿಲೆಕ್ಟೆಡ್ ಪ್ರೊಸೀಜರ್ಸನ್ನು ಯೂಸ್ ಮಾಡಿ ಅಸರ್ಟೈನ್ ಮಾಡುವಂಥದ್ದು, ರುಟೀನ್ ಅಸರ್ಟೈನ್ ಆಫ್ ಕಾಸ್ಟ್, ಅಸರ್ಟೈನ್ ಮಾಡುವಂಥದ್ದು, ಕಾಸ್ಟನ್ನು ಅಸರ್ಟೈನ್ ಮಾಡುವಂಥ ಪ್ರೊಸೆಸ್ಸಲ್ಲಿ ಕಾಸ್ಟಿಂಗಲ್ಲಿ ನಡೆಯುತ್ತೆ. ಸೆಕೆಂಡ್ ಒನ್, ಕಾಸ್ಟ್ ಕಂಟ್ರೋಲ್. ಇಟ್ ಈಸ್ ದಿ ಗೈಡೆನ್ಸ್ and regulation by executive action of the cost of operating and undertaking. Cost control is exercised through a variety of techniques such as inventory control, product control, quality control, standard costing, etc. Here, cost accounting ಪ್ರೊವೈಡ್ ದಿ ಗೈಡೆನ್ಸನ್ನು ಪ್ರೊವೈಡ್ ಮಾಡುತ್ತೆ. ಕಾಸ್ಟ್ ಅಕೌಂಟಿಂಗ್ ಮ್ಯಾನೇಜ್ಮೆಂಟ್ಗೆ ಗೈಡೆನ್ಸನ್ನು ಪ್ರೊವೈಡ್ ಮಾಡುತ್ತೆ. ಯಾವ ರೀತಿ ಗೈಡೆನ್ಸ್ ಅಂತ ಹೇಳಿದರೆ, ಈ ಗೈಡೆನ್ಸಿಂದ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಇಟ್ ಹೆಲ್ಪ್ಸ್ ಟು ಕಂಟ್ರೋಲ್ ಇನ್ವೆಂಟ್ರಿ ಕಂಟ್ರೋಲ್, ಪ್ರಾಡಕ್ಟ್ ಕಂಟ್ರೋಲ್, ಕ್ವಾಲಿಟಿ ಕಂಟ್ರೋಲ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆಫ್ ಕಾಸ್ಟಿಂಗನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಕ್ವಾಲಿಟಿ, ಒಂದು ಪ್ರಾಡಕ್ಟ್ನ ಕ್ವಾಲಿಟಿಯನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಹೆಲ್ಪ್ ಆಗುತ್ತೆ ಕಾಸ್ಟಿಂಗ್. ಎಷ್ಟು ಕಾಸ್ಟ್ ಆಗಿದೆ, ಕಾಸ್ಟ್ ಹೆಚ್ಚಾಗಿದೆಯೋ ಕಡಿಮೆ ಆಗಿದೆಯೋ, ಈ ಥರ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಪ್ರಾಡಕ್ಟಲ್ಲೂ ಕೂಡ ಯಾವ ರೀತಿ ಕಾಸ್ಟ್ ಆಗ್ತಾ ಇದೆ, ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು, ಜಾಸ್ತಿ ಆಗ್ತಿದೆಯೋ ಅಥವಾ ಕಡಿಮೆ ಆಗ್ತಿದೆಯೋ, ಈ ರೀತಿ ಕಂಟ್ರೋಲ್ ಮಾಡಲಿಕ್ಕೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ, ಕಾಸ್ಟ್ ಅಕೌಂಟಿಂದ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ಒನ್, ಅಸರ್ಟೈನ್ಮೆಂಟ್ ಆಫ್ ಕಾಸ್ಟ್. It is concerned with the collection and analysis of expenses, the measurement of production at different stages and linking up the production with the expenses. Okay. Ascertain with the collection and analysis of expenses ಅಲ್ವಾ. ಸೊ ಇಲ್ಲೇನಾಗುತ್ತೆ, ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ಒಂದು ಪ್ರಾಡಕ್ಟ್ ರಾ ಮಟೀರಿಯಲನ್ನು ಪರ್ಚೇಸ್ ಮಾಡಬೇಕಾದ್ರೆ ಒಂದಿಷ್ಟು ಕಾಸ್ಟನ್ನು ಮಾಡ್ತಾರೆ. ಅದನ್ನು ಫಿನಿಶ್ಡ್ ಪ್ರಾಡಕ್ಟ್ ಆಗುವವರೆಗೂ ಕೂಡ ಅದು ಡಿಫ್ರೆಂಟ್ ಪ್ರೊಸೆಸ್ಸನ್ನು, ಡಿಫ್ರೆಂಟ್ ಸ್ಟೇಜನ್ನು ದಾಟ್ ಬರುತ್ತೆ. ಆ ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ಪ್ರತಿಯೊಂದು ಎಕ್ಸ್ಪೆನ್ಸಸ್ ಅಥವಾ ಪ್ರತಿಯೊಂದು ಕಾಸ್ಟನ್ನು ಮಾಡ್ತಾ ಬರ್ತೀವಿ. ಸೊ ಆ ಕಾಸ್ಟನ್ನು ಅನಲೈಸಿಸ್ ಮಾಡಲಿಕ್ಕೆ, ಅಸರ್ಟೈನ್ ಮಾಡಲಿಕ್ಕೆ ಏನು ಮಾಡ್ತಾರೆ, ಈ ಕಾಸ್ಟ್ ಅಕೌಂಟಿಂಗಿಂದ ಯೂಸ್ ಆಗುತ್ತೆ, ಕಾಸ್ಟ್ ಅಕೌಂಟಿಂದ ಹೆಲ್ಪ್ ಆಗುತ್ತೆ. Okay, next fourth one, cost audit. It is nothing but verification of cost, correction of cost accounts and the cost accounting plan. Thereby, cost audit highlights the shortcoming inherent in the cost accounting system. Cost audit is nothing but examine, verification the cost. ಪ್ರತಿಯೊಂದು ಪ್ರೊಸೆಸ್ ನಡೀತಾ ಇರುತ್ತೆ, ಇಂಡಸ್ಟ್ರೀಸಲ್ಲಿ ಪ್ರೊಸೆಸ್ ನಡೀತಾ ಇರುತ್ತೆ. ಆ ಪ್ರತಿಯೊಂದು ಪ್ರೊಸೆಸ್ಸಲ್ಲೂ ಎಷ್ಟು ಕಾಸ್ಟ್ ಆಗಿದೆ, ಕಾಸ್ಟ್ ಬರೆದಂಥ ರೆಕಾರ್ಡ್ ಮಾಡಿದಂಥ ಕಾಸ್ಟ್ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂಥೇಳಿ ಆಡಿಟ್ ಮಾಡ್ತಾರೆ,
ವೆರಿಫೈ ಮಾಡ್ತಾರೆ, ಎಕ್ಸಾಮಿನ್ ಮಾಡ್ತಾರೆ. ಅದು ಯಾವುದರಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಕಾಸ್ಟನ್ನು ಮೇಂಟೈನ್ ಮಾಡೋದ್ರಿಂದ, ಕಾಸ್ಟ್ ರೆಕಾರ್ಡ್ಸನ್ನು ಮೇಂಟೈನ್ ಮಾಡೋದ್ರಿಂದ ಕಾಸ್ಟ್ ಆಡಿಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಕಾಸ್ಟ್ ಅಕೌಂಟಿಂಗನ್ನು ಮೇಂಟೈನ್ ಮಾಡ್ತಾರಲ್ವ, ಸೊ ಆವಾಗ ಏನಾಗುತ್ತೆ, ಅದು ಕಾಸ್ಟ್ ಆಡಿಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಫಿಫ್ತ್ ಒನ್, ಬಜೆಟರಿ ಕಂಟ್ರೋಲ್. Budgeting process involves the preparation of budget, comparison of budgeted and actual expenditure and income, planning and coordinating for control, etc. Therefore, budgetary control is an overall blueprint of the comprehensive plan of operation and action expressed in financial terms. Budget means pre-planned cost. ಪ್ಲಾನ್ ಮಾಡಿರ್ತಾರೆ. ಪ್ರತಿಯೊಂದು ಇಂಡಸ್ಟ್ರಿಯಲ್ಲೂ ಕೂಡ ಏನು ಮಾಡಿರ್ತಾರೆ, ಪ್ರತಿಯೊಂದು ಪ್ರೊಸೆಸ್ಗೆ ಎಷ್ಟು ಹಾಕಬೇಕು, ಕಾಸ್ಟನ್ನು ಎಷ್ಟು ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಬ್ಲೂ ಪ್ರಿಂಟನ್ನು ಮಾಡಿಟ್ಕೊಂಡಿರ್ತಾರೆ. ಸೊ ಕಾಸ್ಟನ್ನು ಬಜೆಟ್ ಮಾಡಿಟ್ಕೊಳ್ತಾರೆ. ಆ ಕಾಸ್ಟ್ಗೆ ಬಜೆಟ್ ಅಂಥೇಳಿ ಇಷ್ಟು ಅಮೌಂಟನ್ನು ಇಟ್ಕೊಂಡಿರ್ತಾರೆ. ಸೊ ಅದನ್ನು ಏನಂತ ಕರೀತಾರೆ, ಬಜೆಟರಿ ಅಂಥೇಳಿ, ಬಜೆಟಿಂಗ್ ಅಂಥೇಳಿ ಕರಿತಿರ್ತಾರೆ. ಸೊ ಈ ಬಜೆಟನ್ನು ಕಂಟ್ರೋಲ್ ಮಾಡಲಿಕ್ಕೆ ಕಾಸ್ಟಿಂದ ಹೆಲ್ಪ್ ಆಗುತ್ತೆ. ಹೇಗೆ ಅಂತ ಹೇಳಿದರೆ, ಪ್ರತಿಯೊಂದು ಈಗ ಪ್ರತಿ ವರ್ಷವೂ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಹೇಳಿ ಫೈಂಡ್ ಔಟ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಆ ಬೇಸ್ ಮೇಲೆ ಏನು ಮಾಡ್ತಾರೆ, ನೆಕ್ಸ್ಟ್ ಇಯರ್ ಎಷ್ಟು ಬಜೆಟನ್ನು ಹಾಕ್ಬೋದು ಅಂಥೇಳಿ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಕಾಸ್ಟ್ ಕಂಟ್ರೋಲ್ ಮಾಡೋದ್ರಿಂದ ಅಥವಾ ಕಾಸ್ಟಿಂಗಿಂದ ಈಸಿ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್, ಸಿಕ್ಸ್ತ್ ಒನ್, ಕಾಸ್ಟ್ ಪ್ರೆಸೆಂಟೇಷನ್. ಫಸ್ಟ್ ಆಫ್ ಆಲ್, ಕಾಸ್ಟ್ ಆರ್ ಕ್ಲಾಸಿಫೈಡ್ ಆನ್ ದಿ ಬೇಸಿಸ್ ಆಫ್ ನೇಚರ್ ಸಚ್ ಆಸ್ ಮಟೀರಿಯಲ್, ಲೇಬರ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್. All these costs are grouped under separate needs and the cost data to the management in the form of statement. Okay, here cost presentation. ಕಾಸ್ಟನ್ನು ಪ್ರೆಸೆಂಟೇಷನ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಆನ್ ದಿ ಬೇಸ್ ಆಫ್ ಇಟ್ಸ್ ನೇಚರ್, ಅದರ ನೇಚರ್ ಆಧಾರ, ಅದರ ಸ್ವಭಾವದ ಆಧಾರದ ಮೇಲೆ ಏನು ಮಾಡ್ತಾರೆ, ಕಾಸ್ಟನ್ನು ಏನು ಮಾಡ್ತಾರೆ, ಪ್ರೆಸೆಂಟೇಷನ್ ಮಾಡ್ತಾರೆ. ಇವಾಗ ಟೋಟಲ್ ಕಾಸ್ಟ್ ಅಂತ ಹೇಳಿಬಿಟ್ರೆ ಗೊತ್ತಾಗಲ್ಲ ಅಲ್ವಾ. ದಟ್ಸ್ ವೈ ದೇ ಪ್ರಿಫರ್, they classified on the basis of ನೇಚರ್ನ ಆಧಾರದ ಮೇಲೆ ಕ್ಲಾಸಿಫೈ ಮಾಡ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಮಟೀರಿಯಲ್ ಕಾಸ್ಟ್, ಲೇಬರ್ ಕಾಸ್ಟ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್, ಈ ಥರ ಕ್ಲಾಸಿಫೈ ಮಾಡಿ ಪ್ರೆಸೆಂಟೇಷನ್ ಮಾಡಲಿಕ್ಕೆ ಕಾಸ್ಟ್ ಅಕೌಂಟಿಂದ ಹೆಲ್ಪ್ ಆಗುತ್ತೆ. ದೀಸ್ ಆರ್ ಆಲ್ ದಿ ಸ್ಕೋಪ್ ಆಫ್ ಅಕೌಂಟ್. ಕಾಸ್ಟ್ ಅಕೌಂಟಿಂಗಲ್ಲಿ ಇವಿಷ್ಟು ಏನಿದೆ, 6th ಸ್ಕೋಪ್ ಆಫ್ ಕಾಸ್ಟ್ ಅಕೌಂಟಿಂಗ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಏನಿರುತ್ತೆ, ಫಂಕ್ಷನ್ಸ್ ಆಫ್ ಕಾಸ್ಟ್ accounting. In order to relating this subject or in order to realizing this subject, the cost accounting has to perform the following functions. In order to realize these objectives, cost accounting has to perform the following functions. Here, first one, ಕಾಸ್ಟ್ ಅಕೌಂಟಿಂಗ್ ಫಂಕ್ಷನ್. ಕೆಲವೊಂದು ಫಂಕ್ಷನ್ಸ್ ಇರುತ್ತೆ. ಕಾಸ್ಟ್ ಅಕೌಂಟಿಂಗ್ ತನ್ನ ಕಾರ್ಯಗಳನ್ನು ಮಾಡುತ್ತೆ. ಅದು ಯಾವ್ಯಾವ ರೀತಿ ಕಾರ್ಯಗಳನ್ನು ಮಾಡುತ್ತೆ ಅಂತ ಹೇಳಿದ್ರೆ, ಕಾಸ್ಟ್ ಅಕೌಂಟಿಂಗಲ್ಲಿ ಯಾವ್ಯಾವ ಆ್ಯಕ್ಟಿವಿಟೀಸ್ ನಡೆಯುತ್ತೆ, ಯಾವ್ಯಾವ ಚಟುವಟಿಕೆಗಳು ನಡೆಯುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಒನ್, ರೆಕಾರ್ಡಿಂಗ್ ದಿ ರಿಲೆವೆಂಟ್ ಟ್ರಾನ್ಸಾಕ್ಷನ್ಸ್ ಈಸ್ ದಿ ಪ್ರೈಮರಿ ಫಂಕ್ಷನ್ ಆಫ್ ದಿ ಕಾಸ್ಟ್ ಅಕೌಂಟಿಂಗ್. ವೇರಿಯಸ್ ಅಕೌಂಟ್ಸ್ ಆರ್ ಮೇಂಟೈನ್ಡ್ ಅಕಾರ್ಡಿಂಗ್ ಟು ದಿ ಪ್ರಿನ್ಸಿಪಲ್ಸ್ ಆಫ್ ಅಕೌಂಟಿಂಗ್. ಓಕೆ, ಕಾಸ್ಟ್ ಅಕೌಂಟಿಂಗ್ನ ಫಸ್ಟ್ ಫಂಕ್ಷನ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ರೆಕಾರ್ಡಿಂಗ್ ಆಫ್ ದಿ ಕಾಸ್ಟನ್ನು ರೆಕಾರ್ಡ್ ಮಾಡುವಂಥ ಇಂಡಸ್ಟ್ರಿ ಅಥವಾ ಕಂಪನೀಸಲ್ಲಿ ಕಾಸ್ಟನ್ನು ರೆಕಾರ್ಡ್ ಮಾಡುವಂಥದ್ದು ಫಸ್ಟ್ ಫಂಕ್ಷನ್ ಆಗಿರುತ್ತೆ. ಯಾವ ರೀತಿ ರೆಕಾರ್ಡ್ ಮಾಡ್ತಾರೆ, ಹೀಗೆ ಸುಮ್ಮನೆ ರೆಕಾರ್ಡ್ ಮಾಡಿದ್ರೆ ಆಗುತ್ತಾ? ನೋ. ಹಿಯರ್ ದೇ ಅಡಾಪ್ಟ್ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ದೇ ಅಡಾಪ್ಟ್ ದಿ ಪ್ರಿನ್ಸಿಪಲ್ಸ್. ಕಾಸ್ಟ್ ಅಕೌಂಟಿಂಗ್ನ ಪ್ರಿನ್ಸಿಪಲ್ಸನ್ನು, ತತ್ವಗಳನ್ನು ಅಡಾಪ್ಟ್ ಮಾಡಿ ಆ ಕಾಸ್ಟನ್ನು ರೆಕಾರ್ಡ್ ಮಾಡೋದನ್ನು ಫಸ್ಟ್ ಫಂಕ್ಷನ್. Second function is cost analysis. It means costs are classified into different groups: direct cost, indirect cost, normal and abnormal cost. Second function ಏನಿದೆ, ಅನಲೈಸ್ ಮಾಡುವಂಥದ್ದು, ಸ್ಟಡಿ ಮಾಡುವಂಥದ್ದು. ಏನನ್ನು ಸ್ಟಡಿ ಮಾಡ್ತಾರೆ ಈ ಕಾಸ್ಟ್ ಅಕೌಂಟಿಂಗಲ್ಲಿ ಅಂತ ಹೇಳಿದರೆ, ಕಾಸ್ಟ್ ಆರ್ ಕ್ಲಾಸಿಫೈಡ್ ಇಂಟು ಡಿಫ್ರೆಂಟ್ ಗ್ರೂಪ್ಸ್. ಕಾಸ್ಟನ್ನು ಡಿಫ್ರೆಂಟ್ ಗ್ರೂಪ್ಸಲ್ಲಿ ಕ್ಲಾಸಿಫೈ ಮಾಡ್ತಾರೆ. ಸೊ ಡೈರೆಕ್ಟ್ ಕಾಸ್ಟ್ ಅಂತ ಹೇಳ್ಬಿಟ್ಟು, ಇಂಡೈರೆಕ್ಟ್ ಕಾಸ್ಟ್, ನಾರ್ಮಲ್ ಕಾಸ್ಟ್ ಆ್ಯಂಡ್ ಅಬ್ನಾರ್ಮಲ್ ಕಾಸ್ಟ್ ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ಅನಲೈಸನ್ನು ಮಾಡ್ತಾರೆ. ಡಿಫ್ರೆಂಟ್ ಕಾಸ್ಟನ್ನು ಕ್ಲಾಸಿಫೈಯನ್ನು ಮಾಡಿರ್ತಾರೆ. ನೆಕ್ಸ್ಟ್ ಥರ್ಡ್ ಒನ್, ಕಾಸ್ಟ್ ಕಂಟ್ರೋಲ್. ಇಟ್ಸ್ ಅನದರ್ ಫಂಕ್ಷನ್ ಆಫ್ ಕಾಸ್ಟ್ ಅಕೌಂಟಿಂಗ್. Cost accounting establishes ideal standard cost, afterwards comparison of the standard cost with the actual cost, and analyzes the variance to their causes. Cost
ಅಕೌಂಟಿಂಗ್ನ ಇನ್ನೊಂದು ಫಂಕ್ಷನ್ ಏನಿರುತ್ತೆ ಅಂತ ಹೇಳಿದ್ರೆ ಕಾಸ್ಟ್ ಕಂಟ್ರೋಲ್. ಇಟ್ ಕಂಟ್ರೋಲ್ಸ್ ದಿ ಕಾಸ್ಟನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ದೇ ರೆಕಾರ್ಡ್ ದಿ ಕಾಸ್ಟ್ ಅಕೌಂಟ್ ಅಲ್ವಾ, ಕಾಸ್ಟನ್ನು ರೆಕಾರ್ಡ್ ಮಾಡ್ತಾರೆ. ಪ್ರತಿಯೊಂದು ಇಂಡಸ್ಟ್ರಿಯ ಕಾಸ್ಟನ್ನು ರೆಕಾರ್ಡ್ ಮಾಡ್ತಾರೆ. ಪ್ರತಿಯೊಂದು ಇಂಡಸ್ಟ್ರಿ ಕೂಡ ಏನು ಮಾಡುತ್ತೆ, ಕಾಸ್ಟನ್ನು ರೆಕಾರ್ಡ್ ಮಾಡುತ್ತೆ. ಸೊ ಈ ಥರ ಕಾಸ್ಟನ್ನು ರೆಕಾರ್ಡ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ಕಂಪೇರ್ಸ್ ಪಾಸ್ಟ್ ಇಯರ್ಸ್ ಆ್ಯಂಡ್ ಪ್ರೆಸೆಂಟ್ ಇಯರ್ಸ್ ಕಾಸ್ಟನ್ನು ಏನು ಮಾಡ್ತಾರೆ, ಕಂಪೇರ್ ಮಾಡಿದವಾಗ ಹಿಂದಿನ ವರ್ಷ ಎಷ್ಟಾಗಿತ್ತು, ಸೊ ಅದನ್ನು ಇವಾಗ ಕಡಿಮೆ ಮಾಡ್ಬೋದು ಅಥವಾ ಏನು ಮಾಡ್ಬೋದು ಮುಂದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಕಾಸ್ಟನ್ನು ಕಂಟ್ರೋಲ್ ಮಾಡುವಂಥ ಫಂಕ್ಷನ್ಸನ್ನು ಕಾಸ್ಟ್ ಅಕೌಂಟಿಂಗಲ್ಲಿ ಮಾಡಿರ್ತಾರೆ. ಓಕೆ, ಫೋರ್ತ್ ಒನ್, ಕಾಸ್ಟ್ ಕಂಪ್ಯಾರಿಸನ್. This is the function of comparing of cost for ascertainment of profitabilities, projects, proposal, plan and action. This comparison helps to take the right decision. ಓಕೆ, ಕಾಸ್ಟ್ ಅಕೌಂಟಿಂಗ್ ಏನು ಮಾಡುತ್ತೆ, ಯಾವ ಫಂಕ್ಷನನ್ನು ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ಕಂಪೇರ್ಸ್ ಅಸರ್ಟಿನ್ ಆಫ್ ಪ್ರಾಫಿಟಬಿಲಿಟೀಸ್, ಪ್ರಾಫಿಟ್ಸನ್ನು ಫಾಸ್ಟ್ ಇಯರ್ ಆ್ಯಂಡ್ ಪ್ರೆಸೆಂಟ್ ಇಯರ್ ಫಾಸ್ಟ್ 2 years ಪ್ರಾಫಿಟನ್ನು ಕಂಪೇರ್ ಮಾಡುತ್ತೆ. ಸೊ ಆ್ಯಂಡ್ ಪ್ರಾಜೆಕ್ಟ್ ಆ್ಯಂಡ್ ಪ್ರಪೋಸಲನ್ನು ಕಂಪೇರ್ ಮಾಡುತ್ತೆ, ಪ್ಲಾನ್ ಆ್ಯಂಡ್ ಆ್ಯಕ್ಷನನ್ನು ಕಂಪೇರ್ ಮಾಡುತ್ತೆ. ದಿಸ್ ಕಂಪ್ಯಾರಿಸನ್ ಹೆಲ್ಪ್ಸ್ ಟು ಟೇಕ್ ಅ ರೈಟ್ ಡಿಸಿಷನ್. ನೆಕ್ಸ್ಟ್ ಫಿಫ್ತ್ ಒನ್, ಕೊಟೇಶನ್. It is also one of the function of cost accounting. It estimates the cost of object or work order more scientifically to quote the price. ಕೊಟೇಶನ್ ಮೀನ್ಸ್ ಉಲ್ಲೇಖ ಅಂತ ಹೇಳಿ ಕರೆದಿರ್ತಾರೆ. ಇಟ್ ಎಸ್ಟಿಮೇಟ್ ಅಂತ ಹೇಳಿದರೆ ಕಾಸ್ಟ್ ಅಕೌಂಟಿಂಗ್ನ ಇನ್ನೊಂದು ಫಂಕ್ಷನ್ ಏನಿರುತ್ತೆ, ಇಟ್ ಎಸ್ಟಿಮೇಟ್ ದಿ ಕಾಸ್ಟ್ ಆಫ್ ಜಾಬ್ ಆರ್ ವರ್ಕ್ ಆರ್ಡರ್ ಮೋರ್ ಸೈಂಟಿಫಿಕಲಿ ಟು ಕ್ವಾಟ್ ದಿ ಪ್ರೈಸನ್ನು ಎಸ್ಟಿಮೇಟ್ ಮಾಡುತ್ತೆ. ಕಾಸ್ಟ್ ಆಫ್ ಜಾಬ್, ಪ್ರತಿಯೊಂದು ಜಾಬ್ಗೂ ಎಷ್ಟು ಕಾಸ್ಟ್ ಆಗಿದೆ, ಸೊ ಪರ್ ವರ್ಕ್ಗೆ ಎಷ್ಟು ಕಾಸ್ಟ್ ಆಗಿದೆ, ಪ್ರತಿಯೊಂದು ಸ್ಟೆಪ್ಗೂ ಎಷ್ಟು ಕಾಸ್ಟ್ ಆಗಿದೆ ಅಂಥೇಳಿ ಉಲ್ಲೇಖ ಮಾಡುತ್ತೆ, ಕೊಟೇಶನ್ ಮಾಡುತ್ತೆ. ಸೊ ಇದು ಕೂಡ ಒಂದು ಫಂಕ್ಷನ್ ಆಗಿರುತ್ತೆ. ಇನ್ನು ಸಿಕ್ಸ್ತ್ ಒನ್, ಕಾಸ್ಟ್ ಪ್ಲಾನಿಂಗ್. ಈಚ್ ಎಲಿಮೆಂಟ್ ಆಫ್ ಕಾಸ್ಟ್ ಶುಡ್ ಬಿ ಪ್ರಾಪರ್ಲಿ ಪ್ಲಾನ್ಡ್ ಆ್ಯಂಡ್ ಎಕ್ಸ್ಪೆನ್ಸ್ ಇನ್ಕರ್ಡ್ ಅಕಾರ್ಡಿಂಗ್ಲಿ. The overall cost planning helps the management in order to achieve the objectives. ಓಕೆ, ಇನ್ನೊಂದು ಫಂಕ್ಷನ್ ಏನು, ಕಾಸ್ಟ್ ಪ್ಲಾನಿಂಗ್. ಕಾಸ್ಟನ್ನು ಪ್ಲ್ಯಾನ್ ಮಾಡುವಂಥದ್ದು, ಕರೆಕ್ಟಾ? ಇಟ್ ಹೆಲ್ಪ್ಸ್ ಟು ಮ್ಯಾನೇಜ್ಮೆಂಟ್. ಈ ಕಾಸ್ಟನ್ನು ಪ್ಲ್ಯಾನ್ ಮಾಡಿ ಪ್ರತಿ ಪ್ರೊಸೆಸ್ಗೂ ಎಷ್ಟು ಕಾಸ್ಟ್ ಹಾಕಬೇಕು, ಎಷ್ಟು ಪ್ರತಿಯೊಂದು ಪ್ರಾಡಕ್ಟ್ ಡಿಫ್ರೆಂಟ್ ಸ್ಟೇಜನ್ನು ಬರುತ್ತೆ, ಆ ಡಿಫ್ರೆಂಟ್ ಸ್ಟೇಜಲ್ಲಿ ಆ ಪ್ರಾಡಕ್ಟ್ಗೆ ಎಷ್ಟನ್ನು ಕಾಸ್ಟ್ ಮಾಡಬೇಕಾಗತ್ತೆ ಅನ್ನೋದನ್ನು ಪ್ಲ್ಯಾನ್ ಮಾಡ್ತೀವಿ. ಕಾಸ್ಟ್ ಅಕೌಂಟಿಂದ ಪ್ಲ್ಯಾನ್ ಮಾಡ್ತಾರೆ. ಸೊ ಇಟ್ ಹೆಲ್ಪ್ಸ್ ಟು ಮ್ಯಾನೇಜ್ಮೆಂಟ್ ಟು ಆರ್ಡರ್ ಟು ಆ್ಯಕ್ಟಿವ್ ದಿ ಆಬ್ಜೆಕ್ಟಿವ್ಸ್. ಅವರ ಆಬ್ಜೆಕ್ಟಿವನ್ನು ರೀಚ್ ಆಗಲಿಕ್ಕೆ ಇಷ್ಟು ಕಾಸ್ಟ್ ಅಂತ ಹೇಳಿ ಪ್ರೀ ಪ್ಲ್ಯಾನ್ಡ್ ಹಾಕೊಂಡಿರ್ತಾರ. ಸೊ ದ್ಯಾಟ್ ಆಬ್ಜೆಕ್ಟಿವನ್ನು ರೀಚ್ ಆಗಲಿಕ್ಕೆ ಕಾಸ್ಟ್ ಅಕೌಂಟಿಂಗ್ ಹೆಲ್ಪ್ ಆಗುತ್ತೆ. ಓಕೆ, ಸೆವೆಂತ್ ಒನ್, ಇಟ್ಸ್ ಲಾಸ್ಟ್ ಒನ್, ಕಾಸ್ಟ್ ಬಜೆಟಿಂಗ್. This function helps to formulate the cost budget. The budget means fixing the overall limit of expenses and the cost information guides to be within the set framework. ಓಕೆ, ಇದು ಕೂಡ ಒಂದು ಫಂಕ್ಷನ್ ಆಗಿರುತ್ತೆ, ಕಾಸ್ಟ್ ಬಜೆಟಿಂಗ್. ಬಜೆಟ್, ಯು ನೋ ದಿ ಮೀನಿಂಗ್ ಆಫ್ ಬಜೆಟ್. ಬಜೆಟ್ ಮೀನ್ಸ್ ಪ್ರೀ ಪ್ಲ್ಯಾನ್ ದಿ ಎಕ್ಸ್ಪೆನ್ಸನ್ನು ಪ್ರೀ ಪ್ಲ್ಯಾನ್ ಮಾಡುವಂಥದ್ದು. ಇದೇನು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಟು ಫಾರ್ಮುಲೇಟ್ ದಿ ಕಾಸ್ಟ್ ಬಜೆಟ್. ಕಾಸ್ಟ್ ಅಕೌಂಟಿಂಗ್ ಏನು ಹೆಲ್ಪ್ ಆಗುತ್ತೆ, ಟು ಫಾರ್ಮುಲೇಟ್ ದಿ ಕಾಸ್ಟ್ ಬಜೆಟನ್ನು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಬಜೆಟ್ ಮೀನ್ಸ್ ಫಿಕ್ಸಿಂಗ್ ದಿ ಓವರ್ ಲಿಮಿಟ್ಸ್ ಆಫ್ ಎಕ್ಸ್ಪೆನ್ಸಸ್. ಸೊ ಅಷ್ಟೇ ಲಿಮಿಟ್ ಇರುತ್ತೆ, ಕ್ಲಿಯರ್ ಕಟ್ ಇನ್ಫಾರ್ಮೇಷನ್. ಸೊ ಅಂತ ಹೇಳಿದ್ರೆ ಆ ಫ್ರೇಮ್ ವರ್ಕ್ ಇರುತ್ತಲ್ಲ, ಅಷ್ಟೇ ಚೌಕಟ್ಟಲ್ಲಿ ಏನು ಮಾಡಬೇಕು, ಎಕ್ಸ್ಪೆನ್ಸನ್ನು ಮಾಡಬೇಕು, ಕಾಸ್ಟನ್ನು ಮಾಡಬೇಕು ಅಂಥೇಳಿ ಏನಾಗುತ್ತೆ, ಇದು ಕೂಡ ಒನ್ ಆಫ್ ದಿ ಫಂಕ್ಷನ್ ಆಗಿರುತ್ತೆ. ಅಷ್ಟರೊಳಗೆ ನೀವು ಕಾಸ್ಟನ್ನು ಮಾಡಬೇಕಾಗತ್ತೆ ಅಂಥೇಳಿ ಕಾಸ್ಟ್ ತಿಳಿಸ್ಕೊಡುತ್ತೆ. ಕಾಸ್ಟ್ ಅಕೌಂಟಿಂಗಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಸೊ ದೀಸ್ ಆರ್ ಆಲ್ ದಿ ಫಂಕ್ಷನ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್. ಓಕೆ, ನೆಕ್ಸ್ಟ್ ಟಾಪಿಕ್ಸ್ ಆರ್ ಎಕ್ಸ್ಪ್ಲೇನ್ ನೆಕ್ಸ್ಟ್ ಪೀರಿಯಡ್. Thank you for watching.